ಒಂದೇ ಮನೆ ಒಂದೇ ರಾತ್ರಿ ಒಂದೇ ಥರ 11 ಹೆಣಗಳು. ನಿಜಕ್ಕೂ ಆ ರಾತ್ರಿ ಏನು ನಡೀತು? ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ 11 ಡೈರಿ ಸಿಗ್ತವೆ. ಆ ಡೈರಿಲಿ ಏನು ಬರೆದಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ಜುಲೈ 1, 2018 ದೆಹಲಿಯ ಬುರಾರಿ ಎಂಬ ಒಂದು ಸಣ್ಣ ಗಲ್ಲಿ. ಬೆಳಗ್ಗೆ 7 ಗಂಟೆಗೆ ಓಪನ್ ಆಗ್ತಿದ್ದ ಚುಂದಾವತ್ ಫ್ಯಾಮಿಲಿಯ ದಿನಸಿ ಅಂಗಡಿ ಅವತ್ತು ಕ್ಲೋಸ್ ಆಗಿತ್ತು. ಒಬ್ಬ ವ್ಯಕ್ತಿ ಹಾಲನ್ನ ತಗೊಳಕ್ಕೆ ಅಂತ ಅವರ ಮನೆ ಹತ್ರ ಹೋಗ್ತಾನೆ. ಡೋರು ಓಪನ್ ಆಗಿರುತ್ತೆ. ಒಳಗಡೆ ಹೋಗಿ ನೋಡಿದ್ರೆ 10 ಹೆಣಗಳು ಸಾಲಾಗಿ ನೇತಾಡ್ತಾ ಇರ್ತವೆ. ಕಣ್ಗೆ ಬಟ್ಟೆ ಕಟ್ಟಿರ್ತಾರೆ, ಬಾಯಿಗೆ ಟೇಪ್ ಹಾಕಿರ್ತಾರೆ, ಮತ್ತೆ ಕೈನ ಹಿಂದ್ಗಡೆಗೆ ಸೇರಿಸಿ ಕಟ್ಟಿರ್ತಾರೆ. ಅದನ್ನ ನೋಡಿದಂಥ ಆ ವ್ಯಕ್ತಿ ತಕ್ಷಣ ಗಾಬರಿಯಿಂದ ಓಡ್ ಬಂದು ಎಲ್ರಿಗೂ ತಿಳಿಸ್ತಾನೆ. ಮತ್ತೆ ಇನ್ನೊಂದು ರೂಮಲ್ಲಿ ಒಂದು ಅಜ್ಜಿ ಕತ್ನ ಇಸ್ಕಿರೋ ಸ್ಥಿತಿಲಿ ಬಿದ್ದಿರ್ತಾರೆ. ಒಂದೇ ಮನೆಯಲ್ಲಿ 11 ಹೆಣಗಳು. ದರೋಡೆ ನಡೆದಿಲ್ಲ, ಚಿನ್ನ ಕಳ್ತನ ಆಗಿಲ್ಲ, ಡೆತ್ ನೋಟ್ ಕೂಡ ಇಲ್ಲ. ಆದರೆ ನಿಜಕ್ಕೂ ಆ ರಾತ್ರಿ ಆ ಮನೆಯಲ್ಲಿ ಏನು ನಡೀತು? ಬನ್ನಿ ತಿಳ್ಕೊಳ್ಳೋಣ. ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯ್ತದೆ. ಟಿವಿ ಮೀಡಿಯಾ ಎಲ್ಲ ಮನೆ ಮುಂದೆ ತುಂಬೋಗ್ಬಿಡ್ತಾರೆ. ಆ ಟೈಮ್ಗೆ ಈ ನ್ಯೂಸು ಒಂದು ದೊಡ್ಡ ನ್ಯೂಸ್ ಆಗಿರ್ತದೆ. ಆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂಥ ಪೊಲೀಸ್ನವ್ರಿಗೆ ಮನೆ ಗೋಡೆ ಮೇಲೆ ಒಂದು ವಿಚಿತ್ರವಾಗಿ ಕಾಣಿಸ್ತದೆ. ಆ ಮನೆಯ ಗೋಡೆಯಿಂದ 11 ಪ್ಲಾಸ್ಟಿಕ್ ಪೈಪು ಹೊರಗಡೆ ಬಂದಿರುತ್ತೆ. ಅದರಲ್ಲಿ 7 ಪೈಪು ನೇರವಾಗಿದ್ದರೆ ಇನ್ನು 4 ಪೈಪು ಬಾಗಿದ ಸ್ಥಿತಿಲಿರ್ತದೆ. ಇದನ್ನು ನೋಡಿದಂಥ ಜನಗಳು ಯಾವುದೋ ಮಾಟ ಮಂತ್ರ ವಾಮಾಚಾರ ನಡೆದಿರಬೇಕು ಅಂತ ಈ ವಿಷಯ ಇಡೀ ದೇಶಕ್ಕೆ ಸ್ಪ್ರೆಡ್ ಆಯ್ತದೆ. ಪೊಲೀಸರು ಈ ಕೇಸ್ನ ಸೀರಿಯಸ್ ಆಗಿ ತಗೋತಾರೆ. ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಮಾಡ್ತಾ ಬರ್ತಾರೆ. ನಿಜವಾದ ಟ್ವಿಸ್ಟು ಇಲ್ಲಿಂದ ಸ್ಟಾರ್ಟ್ ಆಯ್ತದೆ. ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾರೆ. ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ಒಂದೊಂದಾಗಿ ಚೆಕ್ ಮಾಡೋಕ್ಕೆ ಅಂತ ಶುರು ಮಾಡ್ತಾರೆ. ಮೊದಲು ಅವ್ರ ಹಳೆ ಫೋಟೋಗಳು, ಫ್ಯಾಮಿಲಿ ಫಂಕ್ಷನ್ ವಿಡಿಯೋಸ್ಗಳು ಎಲ್ಲನೂ ಚೆಕ್ ಮಾಡ್ತಾರೆ. ಆ ಫ್ಯಾಮಿಲಿಲಿ ಪ್ರಿಯಾಂಕಾ ಅನ್ನೋ ಒಬ್ಳು ಹುಡುಗಿ MBA ಮುಗಿಸಿ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತಾಳೆ. ಒಂದು 2 ವಾರದ ಹಿಂದೆ ಅಷ್ಟೇ ಅವಳಿಗೆ ಎಂಗೇಜ್ಮೆಂಟ್ ಕೂಡ ಆಗಿರ್ತದೆ. ಪೊಲೀಸ್ನವ್ರಿಗೆ ಆ ಎಂಗೇಜ್ಮೆಂಟಲ್ಲಿ ಇವ್ರ ಫ್ಯಾಮಿಲಿಯವರೆಲ್ಲ ಡ್ಯಾನ್ಸ್ ಆಡಿರುವಂಥ ಒಂದು ವಿಡಿಯೋ ಸಿಗ್ತದೆ. ಆ ವಿಡಿಯೋದಲ್ಲಿ ಈ ಫ್ಯಾಮಿಲಿಯವರೆಲ್ಲ ಖುಷಿಯಾಗಿ ಸಂತೋಷವಾಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇಷ್ಟು ನಾರ್ಮಲ್, ಎಜುಕೇಟೆಡ್ ಮತ್ತು ಸಂತೋಷವಾಗಿರುವಂಥ ಫ್ಯಾಮಿಲಿ ಸಡನ್ನಾಗಿ ಆತ್ಮಹತ್ಯೆ ಮಾಡ್ಕೋವಂಥದ್ದು ಏನಿತ್ತು? ಪೊಲೀಸರು ಈ ಕೇಸಲ್ಲಿ ಫುಲ್ಲು ಕನ್ಫ್ಯೂಸ್ ಆಗ್ತಾರೆ. ಅವ್ರಿಗೆ ಸಾಕ್ಷಿಗಳು ಸಿಗ್ತಾನೆ ಇರಲ್ಲ. ಹಂಗೋ ಹಿಂಗೋ ಹುಡುಕ್ಬೇಕಾದ್ರೆ ಆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಒಂದು ಸೀಕ್ರೆಟ್ ಡ್ರಾಯರ್ ಇರ್ತದೆ. ಅಲ್ಲಿ 11 ಡೈರಿಗಳಿರ್ತವೆ. ಡೈರಿ ಪೇಜ್ಗಳನ್ನ ಒಂದೊಂದಾಗಿ ತೆರೆಯೋಕ್ಕೆ ಶುರು ಮಾಡ್ತಾರೆ. ಆ ಡೈರಿ ಬರೆದಿರೋದು 2007ರಲ್ಲಿ. ಅಂದರೆ ಆ ಡೈರಿಗಳಲ್ಲಿ 11 ವರ್ಷದ ಹಿಸ್ಟ್ರಿ ಇರುತ್ತೆ. ಡೈರಿಯ ಪ್ರತಿಯೊಂದು ಪೇಜಲ್ಲಿ ಇವರೆಲ್ಲ ಏನೇನು ಮಾಡಬೇಕು, ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಟೈಮ್ಗೆ ಏನು ಕೆಲಸ ಮಾಡಬೇಕು ಅನ್ನೋದು ಎಲ್ಲನೂ ಇರುತ್ತೆ. ಈ ಡೈರಿನ ಬರೆದವ್ರು ಯಾರು ಅಂತಂದರೆ ಲಲಿತ್ ಚುಂದಾವತ್. ಮನೆಯ ಕೊನೆ ಮಗ ಲಲಿತ್ ಚುಂದಾವತ್ ಅವರ ತಂದೆ 2007ರಲ್ಲಿ ತೀರ್ಕೊಂಡಿರ್ತಾರೆ. ಆವಾಗ ಇದ್ದಕ್ಕಿದ್ದಂಗೆ ಇವ್ರಿಗೆ ಅವರ ವಾಯ್ಸು ಹೋಗ್ಬಿಡುತ್ತೆ. ಅಂತಂದರೆ ಮಾತಾಡೋಕ್ಕೆ ಆಗಲ್ಲ. ಕೆಲವು ದಿನಗಳ ನಂತರ ಮತ್ತೆ ವಾಯ್ಸ್ ಬರುತ್ತೆ. ಈ ಲಲಿತ್ ಅವರ ಫ್ಯಾಮಿಲಿಗೆ ಹೇಳ್ತಾರೆ, ನಮ್ಮ ತಂದೆ ಆತ್ಮ ನನ್ನ ಮೈಯೊಳಗಡೆ ಬಂದು ಹೇಳ್ತಿದೆ, ಹಂಗಾಗಿ ನನ್ನ ಮಾತು ವಾಪಸ್ ಬಂತು ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಆ ಡೈರಿಲಿ ಏನು ಬರೆದಿರ್ತಾರೆ ಅದನ್ನು ಫಾಲೋ ಮಾಡೋದಕ್ಕೆ ಇವರ ದಿನಸಿ ಅಂಗಡಿ ವ್ಯಾಪಾರ ಡಬ್ಬಲ್ ಆಗಿ ಇವರು ಶ್ರೀಮಂತರಾಯ್ತಾರೆ. ಇವ್ರ ಮನೆಯವರೆಲ್ಲ ಈ ಮೂಢನಂಬಿಕೆನ ಎಷ್ಟು ನಂಬಿರ್ತಾರೆ ಅಂತಂದರೆ ಈ 11 ಜನ ತಮ್ಮ ಪ್ರಾಣನೇ ಕೊಟ್ಟಿರ್ತಾರೆ. ಆ ಫ್ಯಾಮಿಲಿಯವರು ಈ ಲಲಿತ್ ಏನೇ ಹೇಳಿದ್ರು ಬ್ಲೈಂಡಾಗೆ ನಂಬ್ತಾ ಇರ್ತಾರೆ. ಜೂನ್ 30, 2018 ರಾತ್ರಿ 10 ಗಂಟೆಗೆ ಆ ಮನೆ ಸೊಸೆ ಮತ್ತು ಮಕ್ಕಳುಗಳೆಲ್ಲ ಪೂಜೆ ನಡೆಸೋಕ್ಕೋಸ್ಕರ ಬೇಕಾದಂಥ ವಸ್ತುಗಳನ್ನ ತರಕ್ಕೆ ಅಂತ ಹೋಗಿರ್ತಾರೆ. ಅದರಲ್ಲಿ 11 ಸ್ಟೂಲ್ಗಳು, 11 ವೈರ್ಗಳು ಮತ್ತು ಇನ್ನಿತರ ವಸ್ತುಗಳನ್ನ ತರ್ತಾರೆ. ಆ ಡೈರಿಯ ಕೊನೆ ಪುಟದಲ್ಲಿ ಏನು ಬರೆದಿರುತ್ತೆ ಅಂದರೆ ಬದ್ ತಪಸ್ಯ, ಅಂದರೆ ಆಲದ ಮರದ ಆಚರಣೆ ಎಂಬುದ ಬಗ್ಗೆ ಲಲಿತ್ ಅವರು ಬರೆದಿರ್ತಾರೆ. ಲಲಿತ್ ಆ ಫ್ಯಾಮಿಲಿಗೆ ಹೇಳ್ತಾರೆ, ನಾವು ಆಲದ ಮರದ ಥರ ಎಲ್ಲರೂ ನೇತಾಡಬೇಕು ಅಂತ. ಅದಕ್ಕೆ ಆ ಪೂಜೆಯಲ್ಲಿ ಯಾರೂ ಕೂಡ ಗಾಬರಿ ಆಗಬೇಡಿ, ಕುತ್ತಿಗೆಗೆ ಹಗ್ಗ ಹಾಕ್ಕೊಂಡು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಬಾಯಿಗೆ ಟೇಪ್ ಹಾಕ್ಕೊಂಡು
ಕೊನೆ ಕ್ಷಣದಲ್ಲಿ ನಮ್ಮ ತಂದೆಯ ಆತ್ಮ ಬಂದು ನಿಮ್ಮೆಲ್ಲರನ್ನೂ ಕಾಪಾಡುತ್ತೆ, ಯಾರೂ ಕೂಡ ಗಾಬರಿ ಆಗಬೇಡಿ ಅಂತ ನಂಬಿಸ್ತಾರೆ. ಇದನ್ನ ಮಾಡೋದ್ರಿಂದ ನಮಗೆ ದೊಡ್ಡ ಶಕ್ತಿ ಸಿಗುತ್ತೆ ಅಂತ ನಂಬಿಸಿ ಎಲ್ಲರನ್ನೂ ಒಪ್ಪಿಸ್ತಾರೆ. ರಾತ್ರಿ 1 ಗಂಟೆ ಆಗಿರ್ತದೆ. ಲಲಿತ್ ಏನು ಹೇಳಿರ್ತಾರೆ ಅದನ್ನ ಮನೆಯವರೆಲ್ಲ ಫಾಲೋ ಮಾಡ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಾಯಿಗೆ ಟೇಪ್ ಹಾಕೊಂಡು ಸ್ಟೂಲ್ ಮೇಲೆ ಎಲ್ಲರೂ ಒಂದೇ ಥರ ನಿಂತ್ಕೋತಾರೆ. ಪಾಪ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಈ ಮೂಢನಂಬಿಕೆನ ನಂಬ್ಕೊಂಡು ತಮ್ಮ ಪ್ರಾಣನೇ ಕೊಟ್ಟರು. ನೋಡಿ, ಇವಾಗೂ ಅಷ್ಟೇ ನಮ್ಮ ಜಗತ್ತಲ್ಲಿ ಎಷ್ಟೋ ಮೂಢನಂಬಿಕೆಗಳಿಗೆ ಎಷ್ಟೋ ಜನ ಸಾಯ್ತಾವ್ರೆ. ಆದರೆ ಕೆಲವ್ರಿಗೆ ಅರ್ಥನೇ ಆಗಲ್ಲ. ಈ ಥರ ಮೂಢನಂಬಿಕೆಗೆ ಪಾಪ ಮುಗ್ಧ ಜೀವಗಳನ್ನ ಬಲಿ ಕೊಡ್ತಾವ್ರೆ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ.